ಸೂಪರ್, ಒಂದು ಒಳ್ಳೆ ಹಳ್ಳಿ ಬಗ್ಗೆ ಒಂದು ಸೂಪರ್ ಪಿಕ್ಚರ್. ಎಲ್ಲ ಸಿಸ್ಟಮೆಟಿಕ್ ಚೆನ್ನಾಗಿದೆ ಸರ್. ಓಕೆ ಸರ್, ಚೆನ್ನಾಗಿದೆ. ನೋಡ್ಬೋದು ಸರ್, ನೋಡ್ಬೋದು. ಫ್ಯಾಮಿಲಿ ನೋಡ್ಬೋದಾ? ನೋಡ್ಬೋದು ಸರ್, ಫ್ಯಾಮಿಲಿಗೆ ಇದು. ಯಾಕಂದ್ರೆ ಇವತ್ತು ಪಾಲಿಟಿಕ್ಸ್ ಏನನ್ನ ತೋರಿಸ್ತಾರೆ, ಏನಿದೆ ಅದನ್ನೇ ತೋರಿಸಿದ್ದಾರೆ. ನಮ್ಮ ಮುಗ್ಧ ಜನರು ಹೇಗೆ ಹಾಳಾಗೋಯ್ತು ಅನ್ನೋಕ್ಕೆ ಒಂದು ಕಾರಣ. ಮೂವಿಂದ ಒಳ್ಳೆ ಸಂದೇಶ ಇದೆಯಾ? ಇದೆ ಸರ್, ಡೆಫಿನೆಟ್ ಇದೆ. ಬಡವರಿಗೆ ಒಂದು ಡೆಫಿನೆಟ್ ಸಂದೇಶ ಇದೆ, ಅಮಾಯಕರಿಗೆ ಒಂದು ಸೂಪರ್ ಸಂದೇಶ. ಚೆನ್ನಾಗಿದೆ, ಚೆನ್ನಾಗಿದೆ ಸರ್. ಸ್ಟೋರಿ ಚೆನ್ನಾಗಿದೆಯಾ? ಸ್ಕ್ರೀನ್ ಪ್ಲೇ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ. ನಾವು ಕೊತ್ತಲವಾಡೋರೆ, ಚೆನ್ನಾಗಿದೆ. ಅದೇ ಊರಲ್ಲ, ಅದೇ ಸೈಡ್. ತುಂಬ ಚೆನ್ನಾಗಿದೆ, ನೋಡ್ತಾ ಇದ್ರೆ ಬೇಜಾರಾಗಲ್ಲ. ಒಳ್ಳೆ ಫೀಲ್ ಇದೆ, ಒಳ್ಳೆ ಫೈಟ್ ಇದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಯಾಕೆ ಒಳ್ಳೆ ಸಿನಿಮಾ ಸಿಗೋದು ಕಷ್ಟ, ಸಿನಿಮಾ ಇರೋದ್ರಿಂದ ಬಂದು ನೋಡಲೇಬೇಕು ಎಲ್ಲರೂ ಅಂತ ನಾವು ಕೇಳ್ಬೇಕು ಸರ್. ಒಳ್ಳೆ ಮೆಸೇಜ್ ಇದೆ ಸರ್. ಒಂದು ರಾಜಕೀಯದವರು ಹೆಂಗಿರಬೇಕು ಏನು ಅಂತ, ಆಮೇಲೆ ಒಂದು ಲವ್ ಸ್ಟೋರಿ ಎಲ್ಲ ಥರ ಚೆನ್ನಾಗಿ ಫೈಟಿಂಗ್ ಎಲ್ಲ ಹೇಗಿದೆ? ಫೈಟ್ ತುಂಬ ಚೆನ್ನಾಗಿದೆ ಸರ್. ಒಳ್ಳೆ ಸಿನಿಮಾ ಹೇಗಿದೆ, ಟೈಟಲ್ ಎಲ್ಲ ಒಂದು ವಿಶಿಷ್ಟ ಇದೆ. ಕೊತ್ತಲವಾಡಿ ಒಂದು ಒಳ್ಳೆ ವಿಲೇಜ್ ಬ್ಯಾಕ್ ಡ್ರಾಪ್ ಕಥೆ ಅನ್ನೋದು ಟೈಟಲ್ಲೇ ಗೊತ್ತಾಗುತ್ತೆ. ಇದರಲ್ಲಿ ಮೈನ್ ಆಗಿ ಪೃಥ್ವಿ ಅಂಬಾರವರು ಇಷ್ಟು ದಿನ ಲವರ್ ಬಾಯ್ಗೆ ಕಾಣಿಸ್ಕೊತಾ ಇದ್ರು. ಈ ಮೊದಲನೇದಾಗಿ ವಿಲೇಜ್ ಬ್ಯಾಕ್ ಡ್ರಾಪ್ ಅಲ್ಲಿ ಒಂದು ರಾ ಕಂಟೆಂಟ್ ಇಟ್ಕೊಂಡು ಬಂದಿದ್ದಾರೆ. ಮೈನ್ ಥೀಮ್ ಬಂದ್ಬಿಟ್ಟಿದ್ರಲ್ಲಿ ಸಿಂಪಲ್ ಆಗಿ ಜೊತೆಲಿರೋರ್ನ ಯಾವತ್ತೂ ನಂಬಕ್ಕೆ ಹೋಗ್ಬಾರ್ದು. ನಮ್ಮ ಜೊತೆಲಿರೋರ್ನ ಯಾವಾಗಲೂ ಪ್ರತಿ ಸಲ ನಂಬೋದು ಒಳ್ಳೇದಲ್ಲ. ಯಾಕಂದ್ರೆ ಜೊತೆಲಿರೋರು ಎಷ್ಟೊಂದು ಸಲ ಬಾಯಿಗೆ ಮಣ್ಣಾಕೋ ಕೆಲಸ ಬರುತ್ತೆ. ಇದೊಂದು ಮರಳು ಮಾಫಿಯಾ ಬಗ್ಗೆ ಕಥೆ ಇಟ್ಕೊಂಡು ಬಂದಿದೆ. ಇದರ ಮೈನ್ ಆಗಿ ಪುಷ್ಪ ಅವರು ಹೊಸ ಟ್ಯಾಲೆಂಟ್ಗೆ ಸ್ವತಃ ಮಗ ಯಶ್ ಅವರು, ರಾಕಿಂಗ್ ಸ್ಟಾರ್ ಅವ್ರ ಮಗನ ಬಿಟ್ಬಿಟ್ಟು ಅವರು ಹೇಳಿದ್ದಾರೆ, ನನ್ನ ಮಗ ಎಷ್ಟೇ ದೊಡ್ಡ ಸ್ಟಾರ್ ಆಗಿರ್ಬೋದು, ಅವ್ನು ಬೆಳ್ಕೊಂಡು ಹೋಗೋನೆ, ಈ ಹೊಸೊಬ್ಬರಿಗೆ ಪ್ರಯತ್ನ ಕೊಡೋಣ ಅಂದ್ಬಿಟ್ಟು ಒಂದು ವಿಲೇಜ್ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಈ ಜುಲೈ ತಿಂಗಳಿಂದ ನಮ್ಮ ಸ್ಯಾಂಡಲ್ವುಡ್ಗೆ ಶುಕ್ರ ದಶೆ ಬಂದಿದೆ ಅಂತಲೇ ಹೇಳ್ಬೋದು. ಬರ್ತಾ ಇರೋ ಕನ್ನಡ ಸಿನಿಮಾಗಳಲ್ಲಿ ಹೌಸ್ಫುಲ್ ಆಗ್ತಾ ಇದೆ. ಚೆನ್ನಾಗಿ ಬರಲಿ, ಇದೇ ಥರ ಎಲ್ಲ ಸಿನಿಮಾ ಚೆನ್ನಾಗಿ ಒಳ್ಳೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.